ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಶಿ ಲೈಫ್ ಡೈರೀಸ್. ಈ ವ್ಲಾಗಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದ ಜರ್ನಿ, ಅದ್ರ ಡೀಟೇಲ್ಸ್ ಹಾಗೂ ನಾವು ಥರ್ಸ್ಡೇ ಹೋಗಿ ಹೇಗೆ 1 ಅವರಲ್ಲೆಲ್ಲ ದರ್ಶನ ಮಾಡಿದ್ವಿ. ಸೊ ದರ್ಶನ ಮಾಡಿ ಮತ್ತೆ ಮಂತ್ರಾಲಯ ಸುತ್ತಮುತ್ತ ಯಾವ್ಯಾವ ಪ್ಲೇಸಸ್ಗೆ ಹೇಗೆ ವಿಸಿಟ್ ಮಾಡಿದ್ವಿ ಅದ್ರ ಎಲ್ಲಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬೆಂಗಳೂರು ಟು ಮಂತ್ರಾಲಯ KSRTC ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮಗೆ ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್ ಬಂದು ಮೆಜೆಸ್ಟಿಕ್ ಇತ್ತಿತ್ತು. ಸೊ ಇದು ಬಂದು ಇಬ್ಬರಿಗೆ 1900 ಅಷ್ಟು ಕಾಸ್ಟ್ ಆಯಿತು. ಸೊ ನಾವು ಇದನ್ನ ಮುಂಚೆನೆ KSRTC ಆ್ಯಪಿಂದ ಬುಕ್ ಮಾಡ್ಕೊಂಡಿದ್ವಿ. ಸೊ ನಾವು 9:30 ಹಾಗೆ ಮೆಜೆಸ್ಟಿಕ್ನ ಬಿಟ್ವಿ. ಸೊ ಬೆಳಗಿನ ಜಾವ 5:30ಗೆ ಕರೆಕ್ಟಾಗಿ ನಾವು ಮಂತ್ರಾಲಯನ ರೀಚ್ ಆದ್ವಿ. ಮಂತ್ರಾಲಯದಲ್ಲಿ ರೂಮ್ ಆಪ್ಷನ್ಸ್ ತುಂಬಾ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಬಂದು ಇಲ್ಲೇ ರೂಮ್ ತಗೊಂಡ್ವಿ. ರೂಮ್ಗೆ ಹೋಗೋಕ್ಕೂ ಮುಂಚೆ ನಾವು ಟೆಂಪಲ್ ಹತ್ರ ಹೋಗಿ ಕ್ರೌಡ್ ಎಷ್ಟಿದೆ ಚೆಕ್ ಮಾಡೋಣ ಅಂತ ಬಂದ್ವಿ. ಸೊ ಮಂತ್ರಾಲಯದಲ್ಲಿ ದರ್ಶನ ನಿಮಗೆ 6 ಗಂಟೆಗೆ ಸ್ಟಾರ್ಟ್ ಆಗೋದು. ಸೊ ಇನ್ನು ಕ್ಯೂ ಲೈನ್ ಯಾವುದು ಓಪನ್ ಇರಲಿಲ್ಲ. ಸೊ ಜನ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಸೊ ಥರ್ಸ್ಡೇ ಆಗಿದ್ರಿಂದ ತುಂಬಾನೇ ಜನ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ರು. ಸೊ ನಾವು ಬೇಗ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಬರೋಣ ಅಂತ ರೂಮಿಗೆ ಬಂದ್ವಿ. ಈ ರೂಮ್ ಬಂದು AC ರೂಮು. ಸೊ 1500 ರುಪೀಸ್ ಹಾಗೆ ನಮಗೆ ಸಿಕ್ತು. ಸೊ ನೀವು ಬಸ್ ಸ್ಟಾಪಿಂದ ಬರಬೇಕಾದ್ರೆ ತುಂಬ ಜನ ಬಂದು ಕೇಳ್ತಾರೆ. ಸೊ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ವಿಚಾರಿಸಿ ನೀವು ರೂಮ್ಸ್ನ ತಗೋಬೋದು. ನಮ್ಮ ಹೋಟೆಲ್ ರೂಮಿಂದ ದೇವಸ್ಥಾನ ನಮಗೆ ಕಾಣಿಸ್ತಾ ಇತ್ತು. ಸೊ ನಾವು ನೋಡಿದಾಗ ಏನಪ್ಪ ಇಷ್ಟೊಂದು ಜನ ಇದಾರಲ್ಲ ಅಂತ ಶಾಕ್ ಆದ್ವಿ. ಸೊ ಇವಾಗ ಥರ್ಸ್ಡೇಸ್ ಮತ್ತೆ ವೀಕೆಂಡ್ಸು ಮಂತ್ರಾಲಯದಲ್ಲಿ ತುಂಬಾನೇ ಜನ ಆಗ್ತಾ ಇದ್ದಾರೆ. ಅದಕ್ಕೆ ಅವರು ಈ ತರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಸೊ ಇದು ಬಂದು ಫ್ರೀ ದರ್ಶನ ಕ್ಯೂ ನೀವು ನೋಡ್ತಿರೋದು. ಫ್ರೀ ದರ್ಶನ ಕ್ಯೂ ಅಲ್ಲಿ ನಾವು ದರ್ಶನ ಮಾಡಕ್ ಹೋದ್ರೆ ಇವತ್ತೆಲ್ಲ ಆಗುತ್ತೆ ಅಂತ ನಾವು ಇಲ್ಲಿ ಬೇರೆ ಸೇವೆ ಟಿಕೆಟ್ಸ್ನ ತಗೊಳಕ್ ಬಂದ್ವಿ. ಅಲ್ಲಿ ಮಂತ್ರಾಲಯದಲ್ಲಿ ಇನ್ನೊಂದು ಲೈನ್ ಮಾಡಿದ್ದಾರೆ. ನಿಮ್ಮ ಹತ್ರ ಏನಾದ್ರು ಸ್ಪೆಷಲ್ ಟಿಕೆಟ್ಸ್ ಇದ್ರೆ, ಯಾವ್ದಾದ್ರು ಸೇವೆ ಟಿಕೆಟ್ಸ್ ಇದ್ರೆ ನಿಮಗೆ ಅಲ್ಲಿಂದ ಬಿಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನಾವು ಈ ಟಿಕೆಟ್ನ ತಗೊಂಡ್ವಿ. ಕ್ಯೂ ಅಲ್ಲಿ ಒಂದು 15 ಮಿನಿಟ್ಸ್ ನಿಂತ್ಕೊಂಡು ತಗೊಂಡ್ವಿ. ಸೊ 9 ಗಂಟೆ ಹಂಗೆ ನಾವು ಎಂಟ್ರಿ ಆದ್ವಿ. ನೀವು ನೋಡ್ಬೋದು ಈ ಕ್ಯೂ ಆಕ್ಚುಲಿ ನೋಡಿ ಮೂವಿಂಗ್ ಇದೆ. ಸೊ ನೀವು ಬೇಗನೆ ನಿಮಗೆ ದರ್ಶನ ಆಗುತ್ತೆ. ಸೊ ನಾವು ತಗೊಂಡಿದ್ದು ಬಂದು 500 ರುಪೀಸ್ದು ಅನ್ನದಾನ ಸೇವೆ ಅಂತ. ಸೊ ಇದರಲ್ಲಿ ನಾವಿಬ್ರು ಹೋಗೋಕೆ ಆರಾಮಾಗಿತ್ತು. ನಾವು ಅದಕ್ಕೆ ಇದು 500 ರುಪೀಸ್ದು ತಗೊಂಡ್ವಿ. ಸೊ ಇನ್ನು 1000 ರುಪೀಸು 1000 ಮೇಲ್ಗಡೆದೆಲ್ಲ ಇದೆ. ಇಲ್ಲೂ ಕೂಡ 2 ಲೈನ್ ಇದೆ. 1000ಗೊಂದು 500ಗೊಂದು. ಸೊ ನೀವು 1000ಗೆ ಸ್ವಲ್ಪ ಹತ್ರ ಬಿಡ್ತಾರೆ, 500 ಸ್ವಲ್ಪ ಹಿಂದೆ ಇರ್ತೀರಾ. ಸೊ ಇಲ್ಲಿ ನೋಡ್ಬೋದು. ಸೊ ಇವಾಗ ಈ ರೀತಿ ಕ್ಯೂ ಸಿಸ್ಟಮ್ ಆಗಿದೆ ಮಂತ್ರಾಲಯದಲ್ಲಿ. ಸೊ ಈ ಲೈನ್ ಬಂದು 500 1000. ಸೊ ಇದು ಬಂದು ಫ್ರೀ ದರ್ಶನ ಅದು. ಸೊ ಇದು ಒಂದು ಆಚೆ ನಾವು ಆಗ್ಲೇ ಕ್ಯೂ ನೋಡಿದ್ವಲ್ಲ, ಸೊ ಅಲ್ಲಿಂದ ಬಂದು ಇಲ್ಲಿ ಬಂದು ದರ್ಶನ ಮಾಡಬೇಕು. ನಮಗೆ 10 ಗಂಟೆ ಹಂಗೆಲ್ಲ ದರ್ಶನ ಆಯಿತು. ಸೊ ದೇವಸ್ಥಾನದ ಸುತ್ತ ಹೆಜ್ಜೆ ನಮಸ್ಕಾರ ಹಾಕಿ ಮಂತ್ರಾಕ್ಷತೆ ಮತ್ತೆ ತೀರ್ಥ ಇಸ್ಕೊಂಡು ನಾವು ಮತ್ತೆ ದೇವಸ್ಥಾನದ ಮುಂದ್ಗಡೆ ಬಂದ್ವಿ. ಸೊ ನಾವು 500 ರುಪೀಸ್ ಸೇವೆ ಟಿಕೆಟ್ ತಗೊಂಡಿದ್ರಿಂದ ನಮಗೆ 1 ಅವರಲ್ಲೆಲ್ಲ ದರ್ಶನ ಆಯಿತು. ದರ್ಶನ ತುಂಬಾನೇ ಚೆನ್ನಾಗಾಯಿತು. ನಾವು ದರ್ಶನ ಮುಗಿಸಿ ತಿಂಡಿ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ದರ್ಶನ ಮುಗಿದ ತಕ್ಷಣ ಹೊಟ್ಟೆ ಹಸ್ತಿತ್ತು. ಸೊ ಅದಕ್ಕೆ ನಾವು ತಿಂಡಿಗೆ ಬಂದ್ವಿ. ಸೊ ಮಾಮಿ ಮೆಸ್ ಅಂತ ಫೇಮಸ್ ಅಂತ ನಾವು ಗೂಗಲಲ್ಲಿ ನೋಡಿದ್ವಿ. ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಥಾಲಿ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಸೊ ಹೊಟ್ಟೆ ತುಂಬ ತಿಂಡಿ ತಿಂದು ಮತ್ತೆ ರೂಮಿಗೆ ಬಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ. ಸೊ ಇಲ್ಲಿ ಬಂದು ಒಂದು ಪವರ್ ನ್ಯಾಪ್ ತಗೊಂಡ್ವಿ. ಅಷ್ಟರಲ್ಲಿ ಆಗಲೇ ಲಂಚ್ ಟೈಮ್ ಆಗಿತ್ತು. ಇಲ್ಲಿ ಊಟದ ಟೈಮಿಂಗ್ಸ್ ಬಂದು 11 ಗಂಟೆಯಿಂದ 2 ಗಂಟೆವರೆಗೂ ಮಧ್ಯಾಹ್ನದ ಹೊತ್ತು. ಸೊ ನಾವು ಬೆಳಿಗ್ಗೆ ಏನಕ್ಕೆ ಬೇರೆ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂತ ಅಂದರೆ ಊಟದ ಟೈಮ್ ಮಿಸ್ ಆಗುತ್ತೆ. ಮತ್ತೆ ಬೇರೆ ದೇವಸ್ಥಾನದಲ್ಲಿ ಈ ಟೈಮಲ್ಲಿ ರಶ್ ಇರುತ್ತೆ. ಸೊ ಮಧ್ಯಾಹ್ನ ಹೋದ್ರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ನಾವು ಊಟ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಾವು ಊಟ ಮುಗಿಸಿ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಇಲ್ಲಿ ಒಂದು ಆಟೋನ ಬುಕ್ ಮಾಡ್ಕೊಂಡ್ವಿ. ನಾವಿಬ್ರು ಇದ್ದಿದ್ರಿಂದ ಒಂದು ಆಟೋ 1100 ಹಂಗೆ ಚಾರ್ಜ್ ಮಾಡಿದ್ರು. ಸೊ 3 ಪ್ಲೇಸಸ್ಗಳಿಗೆ ಕರ್ಕೊಂಡೋಗಿ ತೋರಿಸಿ ಮತ್ತೆ ನಿಮಗೆ ವಾಪಸ್ ಮಂತ್ರಾಲಯಕ್ಕೆ ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿ ತುಂಬ ಆಟೋಗಳಿರುತ್ತೆ. ನೀವು ವಿಚಾರಿಸಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ತಗೊಳ್ಳಿ. ನಾವು ಫಸ್ಟ್ ವಿಸಿಟ್ ಮಾಡಿದ್ದು ಅಭಯ ಆಂಜನೇಯ ಟೆಂಪಲ್ಲು. ಇದು ಮಂತ್ರಾಲಯಕ್ಕೆ ಹತ್ರನೇ ಇದೆ. ಆ್ಯಂಡ್ ಇಲ್ಲಿ ತುಂಬ ಜನ ಕಡಿಮೆ ಇರ್ತಾರೆ. ಸೊ ನಿಮಗೆ ದರ್ಶನ ಕೂಡ ಕ್ವಿಕ್ ಆಗುತ್ತೆ. ನಾವು ನೆಕ್ಸ್ಟ್ ಬಂದಿದ್ದು ಬಿಚ್ಚಾಲೆ ಏಕಶಿಲಾ ಬೃಂದಾವನಕ್ಕೆ. ಇದನ್ನ 2ನೇ ಮಂತ್ರಾಲಯ ಅಂತನೂ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾದ ಅಪ್ಪಣ್ಣಾಚಾರ್ಯರು ಇಲ್ಲಿ
ಏಕಶಿಲೆಯಲ್ಲಿ ರಾಯರ ಬೃಂದಾವನವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇದು ತುಂಗಾ ನದಿ ಪಕ್ಕದಲ್ಲೇ ಇದೆ, ತುಂಬಾನೇ ಪ್ರಶಾಂತವಾಗಿದೆ. ಸೊ ಇಲ್ಲಿ ರಾಯರು 13 ವರ್ಷಗಳ ಕಾಲ ಹೋಮ, ಜಪ ಹಾಗೂ ಧ್ಯಾನವನ್ನ ಮಾಡ್ತಿದ್ರು ಅನ್ನೋದು ವಾಡಿಕೆ. ಸೊ ಇಲ್ಲಿ ಬಂದು ಏಕಶಿಲಾ ಬೃಂದಾವನ ಇರೋದು. ಬಿಚ್ಚಾಲೆ ಆದ್ಮೇಲೆ ನಾವು ಲಾಸ್ಟ್ ದೇವಸ್ಥಾನ ಬಂದಿದ್ದು ಪಂಚಮುಖಿ ಆಂಜನೇಯ. ಸೊ ಇಲ್ಲಿ ಸಂಜೆ ನಾವು ಬರೋಷ್ರೊಳಗೆ ಇಲ್ಲಿ ಸಂಜೆ ಆಗಿತ್ತು, ಅದರಿಂದ ಜನ ಕಡಿಮೆ ಇದ್ರು. ಸೊ ತುಂಬಾ ಬೇಗನೆ ಒಂದು 5-10 ಮಿನಿಟ್ಸ್ ಅಲ್ಲೆಲ್ಲ ನಮಗೆ ದರ್ಶನ ಆಯ್ತು. ನಾವು ಈ ದೇವಸ್ಥಾನಗಳನ್ನ ಮಧ್ಯಾಹ್ನ ಪ್ಲಾನ್ ಮಾಡಿದ್ದೆ, ಮಧ್ಯಾಹ್ನ ಟೈಮು ಮತ್ತೆ ಸಂಜೆ ಟೈಮಲ್ಲಿ ಜನ ಕಡಿಮೆ ಇರುತ್ತೆ ಅಂತ. ಸೊ ಯೂಶಲಿ ಇಲ್ಲಿ ಜನ ಇರ್ತಾರೆ. ಸೊ ನೀವು ಜನ ಇರೋ ಟೈಮಿಗೆ ಬಂದ್ರೆ ನಿಮ್ಗೆ ಇಲ್ಲೇ 1 ಅವರ್ ಆಗ್ಬಿಡುತ್ತೆ ದರ್ಶನ ಆಗಕ್ಕೆ. ಸೊ ನಾವು ಮಧ್ಯಾಹ್ನ ಚೂಸ್ ಮಾಡಿದ್ರಿಂದ ನಮಗೆ ಎಲ್ಲೂ ಕ್ಯೂ ನಿಂತ್ಕೊಳ್ಳದೆ ಎಲ್ಲಾ ಕಡೆನೂ ಚೆನ್ನಾಗಿ ದರ್ಶನ ಆಯ್ತು. ಮುಂದೆ ಪಂಚಮುಖಿ ದರ್ಶನ ಮಾಡ್ಕೊಂಡು ದೇವಸ್ಥಾನದ ಹಿಂದೆ ಬಂದ್ರೆ ಇಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ಪುಟ್ಟದಾಗಿ. ಸೊ ಅಲ್ಲೂ ಬಂದು ನಾವು ದರ್ಶನ ಮಾಡ್ಕೊಂಡು ಮತ್ತೆ ಮಂತ್ರಾಲಯದ ಕಡೆಗೆ ಹೊರಟ್ವಿ. ನಮಗೆ ಟೋಟಲ್ 3 ಅವರ್ಸ್ ಆಯ್ತು ಹತ್ತತ್ರ ಎಲ್ಲ ಮುಗಿಸ್ಕೊಂಡು ಬರೋಷ್ರೊಳಗೆ. ಸೊ ನಾವು ಪ್ರಸಾದನ ಬೆಳಿಗ್ಗೆ ತಗೊಳಕ್ ಆಗಿರ್ಲಿಲ್ಲ, ಬಿಕಾಸ್ ತುಂಬಾನೇ ದೊಡ್ಡ ಕ್ಯೂ ಇತ್ತು. ಅದಕ್ಕೆ ನಾವು ಸಂಜೆ ಬಂದು ಪ್ರಸಾದ ತಗೊಂಡ್ವಿ. ಸೊ ಅಷ್ಟ್ರೊಳಗಾಗ್ಲೇ ಕತ್ಲೆ ಆಗಿ ಲೈಟ್ಸ್ ಎಲ್ಲ ಆನ್ ಮಾಡಿದ್ರು. ಸೊ ಮತ್ತೆ ನಾವು ರಾಯರ ದರ್ಶನ ಮಾಡ್ಕೊಂಡು ನಮ್ಮ ಬಸ್ಸು 9 ಗಂಟೆಗಿತ್ತು ಮಂತ್ರಾಲಯದಿಂದ. ಸೊ ನಾವಲ್ಲಿ ಊಟನೂ ಮಾಡ್ಕೊಂಡು ಹೊರಟ್ವಿ ದೇವಸ್ಥಾನದಿಂದ. ಸೊ ನಾವು ಮುಂಚೆನೆ ರಿಟರ್ನ್ ಬಸ್ ಕೂಡ ನಾವು ಬರ್ಬೇಕಾದ್ರೇನೆ KSRTC ಬಸ್ನ, ಸ್ಲೀಪರ್ ಬಸ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ನಮ್ದು 9 ಗಂಟೆಗೆ ಮಂತ್ರಾಲಯದಿಂದ ಬಸ್ ಇತ್ತು. ಸೊ ನಾವು ಬೆಳಿಗ್ಗೆ 5 ಗಂಟೆಗೆಲ್ಲ ಬೆಂಗಳೂರು ರೀಚ್ ಆದ್ವಿ. ಸೊ ಇದು ನನ್ನ ಮಂತ್ರಾಲಯದ ಜರ್ನಿಯ ಡೀಟೇಲ್ಸ್. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ.